ಹೇ ರಾಮ ನಾನು ಭಾರತೀಯ ಸಂವಿಧಾನದ ಮೂಲಭೂತ ಕರ್ತವ್ಯಗಳಲ್ಲೊಂದಾದ 51H ವಿಧಿಯ ಅನ್ವಯ ವೈಜ್ಞಾನಿಕ ಮನೋಭಾವನೆ ಮತ್ತು ವೈಚಾರಿಕತೆಯನ್ನು ಬೆಳೆಸಿಕೊಳ್ಳುತ್ತೇನೆ. ನಾನು ಪ್ರಶ್ನೆ ಮಾಡದೆ ಯಾವುದೇ ತರ್ಕ ಒಪ್ಪುವುದಿಲ್ಲ. ಸಂವಿಧಾನದ ಮೂಲಭೂತ ಕರ್ತವ್ಯದ ಆಶಯದಂತೆ ಮೌಢ್ಯತೆ ಮತ್ತು ಅಂಧಕಾರವನ್ನು ನಿರ್ಮೂಲನೆ ಮಾಡಿ ಸಮಾಜಕ್ಕೆ ಪೂರಕವಾದ ಬದುಕನ್ನು ರೂಪಿಸಿಕೊಳ್ಳುತ್ತೇನೆಂದು ಈ ಮೂಲಕ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ದಿನದಂದು ಪ್ರತಿಜ್ಞೆ ಮಾಡುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ವಿಜ್ಞಾನ. pH ಸ್ಕೇಲ್ ನ ಒಟ್ಟಾರೆ ಮೌಲ್ಯ ನೋಡಿದಾಗ ಇಲ್ಲಿ ನೋಡ್ರಿ 1 ರಿಂದ 14ರವರೆಗೆ ಇದೆ. 1 ರಿಂದ 6ರವರೆಗೆ ನಾವೇನಾದ್ರೂ ಮಣ್ಣಿನ pH ಪೇಪರ್ ಮಣ್ಣಿನಲ್ಲಿ ಅದ್ದಿದಾಗ ನಮಗೆ 6 ಅಥವಾ 5 ಈ ಕಡೆ ಏನಾದ್ರೂ ಸಿಕ್ಕಿದ್ರೆ ಮಣ್ಣಿಗೆ ಏನೋ ತೊಂದರೆ ಇದೆ, ಅದಕ್ಕೆ ನಾವು ಏನಾದ್ರೂ ರಸ ಗೊಬ್ಬರ ಹಾಕ್ಬೇಕಂತ ತಿಳಿಸುತ್ತೆ. ನಾವು ಮಣ್ಣಿನ pH ಪೇಪರ್ನ ಅದ್ದಿದಾಗ 7 ಬಂದರೆ ಅದು ತಟಸ್ಥ ಆಗಿರ್ತದೆ, ಮಣ್ಣಿಗೆ ಯಾವುದೇ ತೊಂದರೆ ಇಲ್ಲ, ಅದು ಉತ್ತಮವಾಗಿದೆ, ಅದಕ್ಕೆ ನಾವು ಯಾವುದೇ ಗೊಬ್ಬರ ಏನು ಹಾಕೋಂಗಿಲ್ಲ ಅಂತ ಹೇಳುತ್ತೆ. 8 ರಿಂದ ನಾವು 14 pH ಪೇಪರ್ನ ಹಾಕಿದಾಗ ಬಂದ್ರೆ ಅದು ಕೂಡ ಮಣ್ಣಿಗೆ ಏನೋ ತೊಂದರೆ ಇದೆ ಅಂತ ಹೇಳುತ್ತೆ. 1 ರಿಂದ 6ರವರೆಗೆ ಇರುವುದು ದೇವರ ನೋಡಿಲ್ಲ ಕಂಡೆ ರೈತನಾಶ್ರಮದಲ್ಲಿ ಅಂದೆ ಭಕ್ತಿಯಿಂದ ಜೈ ಕಿಸಾನ್. ನಮ್ಮ ಜೀವದ ರಕ್ಷಣೆಗೆ ಕೊಟ್ಟ ಪ್ರಾಣಕ್ಕೆ ಬೆಲೆಯಲ್ಲಿ ಅಂದೆ ಗರ್ವದಿಂದ ಜೈ ಜವಾನ್. ಮಾನವನ ಪ್ರತಿದಿನದ ನೋಟ ವಿಜ್ಞಾನವಿಲ್ಲದೆ ನೋಡಲು ಸಾಧ್ಯವೇ? ಸೃಷ್ಟಿಯ ನಿಯಮವ ನಮಗೆ ತೋರಿದ ಗುರು ದೈವವು ವಿಜ್ಞಾನವೇ. ಜೈ ವಿಜ್ಞಾನ್ ರೇಡಿಯೋಗಾಗಿ ಮಾರ್ಗುನಿಗೆ ನಮನ. ಜೈ ವಿಜ್ಞಾನ್ ಟೆಲಿಫೋನ್ಗಾಗಿ ಗ್ರಹಂ ಬೆಲ್ಗೆ ನಮನ. ಜೈ ವಿಜ್ಞಾನ್ ಆಕರ್ಷಣ ಶಕ್ತಿಯ ತೋರಿದ ನ್ಯೂಟನ್ಗೆ ನಮನ. ಜೈ ವಿಜ್ಞಾನ್ ಇಸ್ರೋನ ಕೊಟ್ಟ ಸಾರಬಾಯಿಗೆ ನಮನ. ಅಣುವಿನ ಶಕ್ತಿಯ ಜನಕ ಜಹಂಗೀರ್ ಬಾಬಾಗೆ ನಮನ. ಮಿಸೈಲ್ ಮ್ಯಾನ್ ನಮ್ಮ ಕಲಾಂಗೆ ನಮನ.